ಹಾಯ್ ಗೈಸ್, ವೆಲ್ಕಮ್ ಟು ಮೈ ಬ್ಲಾಗ್ಸ್. ನಾನು ನಿಮ್ಮ ಹಿಸ್ಟಾರಿಕಲ್ ಸಿಟಿ ಶಿರಾ ಬ್ಲಾಗರ್. ನೀವು ದೇವರ ಜೊತೆಯಾಗಿ ನಡೆದರೆ ಖಂಡಿತವಾಗಿಯೂ ನಿಮ್ಮ ಗುರಿಯನ್ನು ತಲುಪುತ್ತೀರ ಎಂದು ಹೇಳುತ್ತಾ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ನಡುಗೆರೆ ಶಕ್ತಿ ಎಂದೇ ಪ್ರಸಿದ್ಧ ಪಡೆದಿರುವ ಜಾನಕಲ್ ಶ್ರೀ ಕರಿಯಮ್ಮ ದೇವಿ ದೇವಸ್ಥಾನ. ಇದು ಲೊಕೇಟ್ ಆಗಿರೋದು ಶಿರಾಯಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಬುಕ್ಕಾಪಟ್ಟಣ ಹೋಬಳಿಯ ಜಾನಕಲ್ ಎಂಬ ಗ್ರಾಮದ. ಈ ತಾಯಿಯದು ಸಾವಿರಾರು ವರ್ಷಗಳ ಕಾಲ ಇತಿಹಾಸವಿದ್ದು, ಕುರಿ ಕಾಯುವರ ಜೊತೆಗೆ ಮಲೆನಾಡಿಂದ ಗುಂಡಕಲ್ ರೂಪದಲ್ಲಿ ಬಂದು ಬುಕ್ಕಾಪಟ್ಟಣ ಕೆರೆಯಲ್ಲಿ ನೆಲೆಸಿದ್ದಾಳೆ. ಈ ತಾಯಿಯ ಬಾಯಿಯ ಹತ್ತಿರ ನೀರು ಬಂದಾಗ ಬುಕ್ಕಾಪಟ್ಟಣ ಕೆರೆಯು ಕೋಡಿ ಬೀಳುತ್ತದೆ. ಆದ್ದರಿಂದ ಈ ತಾಯಿಗೆ ಜಲಧಾರೆ ಎಂದು ಹೆಸರು. ಕೆರೆಯ ಮಧ್ಯಭಾಗದಲ್ಲಿ ನೆಲೆಸಿ ನಡುಗೆರೆ ಶಕ್ತಿ ಎಂದು ಪ್ರಸಿದ್ಧ ಪಡೆದಿರುವ ಶ್ರೀ ಕರಿಯಮ್ಮ ದೇವಿ ಅಮ್ಮನವರು ಲಕ್ಷಾಂತರ ಭಕ್ತರ ಮನದೊಡತಿಯಾಗಿ ಅವರ ಇಷ್ಟ ಕಷ್ಟಗಳನ್ನು ಬಗೆಹರಿಸುವ ಜಗನ್ಮಾತೆಯಾಗಿ, ದುಷ್ಟ ಶಕ್ತಿಗಳನ್ನು ನಾಶ ಮಾಡುವ ಮಲೆನಾಡ ಚೌಡಿಯಾಗಿ, ಕೆಂಪು ಮುಖದ ಚೆಲುವೆಯಾಗಿ ಪ್ರಸಿದ್ಧಿ ಪಡೆದಿದ್ದಾಳೆ. ನಡುಗೆರೆ ಶಕ್ತಿ ಅಂತ ಏಕೆ ಕರೀತಾರೆ ಅಂದರೆ, ಈ ತಾಯಿಗೆ ತುಂಬ ಶಕ್ತಿ ಇರೋದ್ರಿಂದ ಊರಿನ ಒಳಗೆ ಇದ್ರೆ ಸುಧಾರಿಸೋದು ಕಷ್ಟ ಅಂತ ನೀರು ಹರಿಯುವ ಜಾಗದಲ್ಲಿ ನೆಲೆಸಿದ್ದಾಳೆ. ಜಾನಕಲ್, ಮಾದೇನಹಳ್ಳಿ, ಹೊಸಹಳ್ಳಿ, ಬಾಂದಕುಂಟೆ, ಹೊಸಪಾಳ್ಯ, ಬಸವನಹಳ್ಳಿ ಈ ಗ್ರಾಮಗಳಿಗೆ ಗ್ರಾಮ ದೇವತೆಯಾಗಿ ಲಕ್ಷಾಂತರ ಭಕ್ತರ ಹೊಲದಲ್ಲಿ ನೀರು ತರಿಸುವ ಮೂಲಕ ಜಲಧಾರೆಯಾಗಿ ತನ್ನ ಶಕ್ತಿಯನ್ನು ಪ್ರಸಿದ್ಧಿಪಡಿಸಿದ್ದಾಳೆ. ದೈವದ ಮೇಲೆ ನಂಬಿಕೆ ಇರಲಿ, ನಂಬಿಕೆಟ್ಟವರೆಲ್ಲ ಶ್ರೀ ನಡುಗೆರೆ ಶಕ್ತಿ ಜಲಧಾರೆ, ಬಂಗಾರದ ಚೆಲುವೆ, ಕೆಂಪು ಮುಖದ ಚೆಲುವೆ ಶ್ರೀ ಕರಿಯಮ್ಮ ದೇವಿ ಅಮ್ಮನವರಂಗಳಲ್ಲಿ ಅದೆಷ್ಟೋ ಊರುಗಳನ್ನು ಸುತ್ತಿ ತನ್ನ ಶಕ್ತಿಯನ್ನು ಪ್ರದರ್ಶಿಸುತ್ತಿದ್ದಾಳೆ. ಚಿನ್ನದ ಗಡಿನಾಡು ಕೋಲಾರ, ತುಮಕೂರು, ಶಿರಾ, ಹೊಸೂರು, ನಿಟ್ಟೂರು, ಹಿರಿಯೂರು ಹೀಗೆ ಹಲವಾರು ಗ್ರಾಮಗಳಿಗೆ ಭೇಟಿ ನೀಡಿ ತನ್ನ ಶಕ್ತಿಯನ್ನು ತೋರಿಸುತ್ತಾ ಲಕ್ಷಾಂತರ ಭಕ್ತಾದಿಗಳ ಮನಸ್ಸಲ್ಲಿ ಮನೆ ಮಾಡಿದ್ದಾಳೆ.